ನಮಸ್ಕಾರ. ಇವತ್ತಿನ ರೆಸಿಪಿ ಸಾಂಬಾರು, ಇಡ್ಲಿ ಕಾಂಬಿನೇಷನ್ ಸಾಂಬಾರು ಮಾಡ್ತಿದ್ದೀವಿ. ಹಾಗಾದರೆ ಬನ್ನಿ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಬಟ್ಲು 1.5 ಕಪ್ ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು 2 ರಿಂದ 3 ವಿಜಿಲ್ ಕೂಗ್ಸೋಣ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ, ಈ ಕಡೆ ಕುಕ್ಕರ್ ಇಟ್ಟಿದೆ ಮತ್ತು ಸಾಂಬಾರಿಗೆ ನಾವು ಈರುಳ್ಳಿನ ಮತ್ತು ಟೊಮೊಟೊನ ಹುರ್ಕೊಳ್ಳೋಣ. ಹಂಚಿಟ್ಟು ಇಲ್ಲಿ 2 ಈರುಳ್ಳಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಹುರಿಯೋಣ. ಎರಡು ಟೊಮೊಟೊ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದಕ್ಕೇನಿಲ್ಲ, ಸಾಂಬಾರಿಗೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ನಾವು ಇಷ್ಟೇನೆ ರುಬ್ಕೊಳ್ಳೋದು, ಬೇರೆ ಏನೂ ಹಾಕೋದಿಲ್ಲ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ರೈಸ್ಗೂ ಸೆಟ್ ಆಗುತ್ತೆ, ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವಿವಾಗ ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕೋಣ. ಮುಂಚೆನೇ ಹಾಕ್ಕೋಬೋದು, ಬಟ್ ಏನಂದರೆ ಮೆಣಸಿನ್ಕಾಯಿ ಬೇಗ ಸೀದೋಗುತ್ತೆ. ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಸಾಕು, ಮೆಣಸಿನ್ಕಾಯಿ ಬೇಗನೆ ಇದಾಗುತ್ತೆ. ಈಗ ಅದು ಫ್ರೈ ಆಗಿರೋದಾಯ್ತು ನೋಡಿ, ಹುರಿದ್ಕೊಂಡಿರೋದಾಯಿತು. ನಾವು ಇದೀಗ ಮಿಕ್ಸ್ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ಇವಾಗ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಹಾಕ್ರಿ, ಚೆನ್ನಾಗಿರುತ್ತೆ ಟೇಸ್ಟ್ ಕೊಬ್ಬರಿ ಇದೂ. ಇವಾಗ ಪಾತ್ರೆ ಇಟ್ಟು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಮುರಿದಿರೋದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀವಿ, ಮತ್ತು ಹುಣಸೆ ರಸ. ಈ ಹುಣಸೆ ರಸನ ಇವಾಗೆ ಹಾಕ್ಕೊಂಬಿಡೋಣ. ಈ ಹುಣಸೆ ರಸ ಕುದ್ದಷ್ಟು ಸಾರು ಸೂಪರ್ ಆಗಿರುತ್ತೆ. ಈಗ ರುಬ್ಕೊಂಡಿರ್ತೀವಲ್ಲ ಈ ಟೊಮೊಟೊ, ಈರುಳ್ಳಿ ಮತ್ತು ಅದೆಲ್ಲ ಈಗ ಮಿಕ್ಸಿಗೆ ಹಾಕಿರೋದ್ರನ್ನ ಈಗ ಹಾಕ್ಬಿಡೋಣ. ನಾವಿಲ್ಲಿ ಮಸಾಲೆ ಐಟಮ್ನ ನಾವು ಏನೂ ಯೂಸ್ ಮಾಡಿಲ್ಲ, ಧನಿಯಾ ಪುಡಿ ಮಾತ್ರ ಹಾಕಿರೋದು. ನೋಡಿ, ಹುಳಿ ಕುದೀತಾ ಇದೆಯಲ್ಲ, ಇವಾಗ ರುಬ್ಬಿರೋದು ಹಾಕ್ಬಿಡೋಣ. ಈ ರುಬ್ಬಿರೋದಕ್ಕೆ ಈಗ ಹಾಕಿದ್ದೀವಲ್ಲ, ಇವಾಗ ನಾವು 1 ಸ್ಪೂನು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಯಾಕಂದರೆ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಖಾರದ ಪುಡಿ, ಮತ್ತು ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಲ್ಲ ಸಾಕಿಷ್ಟೇ, ಏನಿಲ್ಲ. ಇವಾಗ ಇದಿಷ್ಟು ಸ್ವಲ್ಪ ಕುದಿಬೇಕಿದು. ಈಗ ನಾವು ಬೇಳೆ ಕುದಿಸಿರ್ತೀವಲ್ಲ ಅದನ್ನು ಚೆನ್ನಾಗಿ ಇದು ದಟ್ಸ್ಕೊಂಬಿಡೋಣ. ಈಗ ಕುದೀತಾ ಇದೆ ನೋಡಿ. ಈಗ ಅದನ್ನು ಹಾಕ್ಕೊಳ್ಳೋಣ. ತೊಗರಿಬೇಳೆ ರುಬ್ಬಿರ್ತೀವಲ್ಲ ಇದನ್ನು ಹಾಕ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬಾರ್ದು, ಪೂರ ಕಡಿಮೆ ಹಾಕಬಾರ್ದು. ಆ ಖಾರ ಉಪ್ಪಿಗೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ. ಅದೇ ಅಂದಾಜಿನ ಮೇಲೆ ಆಗ್ಬೋದು, ಗೊತ್ತಾಗುತ್ತೆ ಅವಾಗ. ನೋಡಿ, ಇಡ್ಲಿಗೆ ಈ ಥರ ಇದ್ದರೆ, ಜಾಸ್ತಿ ನೀರಿದ್ರೆ ಚೆನ್ನಾಗಿರಲ್ಲ, ಇಷ್ಟೇ ಸಾಕು ಇಡ್ಲಿಗೆ. ಸ್ವಲ್ಪ ಕುದಿಲಿದು ನೋಡಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಸಾರು ಸೂಪರಾಗಿ ಕುದೀತಾ ಇದೆ. ಇದು ಅನ್ನಕ್ಕಂತೂ ಸಖತ್ತಾಗಿರುತ್ತೆ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ.
ಯಾರ್ಯಾರಿಗೆ ಈ ಸಾಂಬಾರು ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಂದನೆಗಳು.